ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಇಕ್ಷ್ವಾಕು ವಂಶದ ಅಂಬರೀಷ ಮಹಾರಾಜ ಅತ್ಯಂತ ದೈವಭಕ್ತ, ಬಹಳ ಧರ್ಮಿಷ್ಠ. ಒಂದು ಕಾಲದಲ್ಲಿ ಅಂಬರೀಷ ಅಶ್ವಮೇಧ ಯಾಗ ಮಾಡೋದಕ್ಕೆ ಸಂಕಲ್ಪ ಮಾಡ್ತಾನೆ. ಅದರಂತೆ ಎಲ್ಲ ಋತ್ವಿಕರನ್ನು ಕರೆಸಿ ಸಾಂಗವಾಗಿ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾನೆ. ಅದಕ್ಕೋಸ್ಕರ ಇರಬೇಕಾದಂಥ ಕುದುರೆಯನ್ನು ಅವನು ಎಲ್ಲ ಕಡೆ ಬಿಡ್ತಾನೆ. ಆವಾಗ ಇಂದ್ರ ಆ ಕುದುರೆಯನ್ನು ಅಪಹರಿಸಿಬಿಡ್ತಾನೆ. ಎಲ್ಲಿ ನೋಡಿದ್ರೂ ಕುದುರೆ ಸಿಕ್ಕಲಿಲ್ಲ. ಆಗ ಅಂಬರೀಷನ ಕುಲಪುರೋಹಿತರು ಹೇಳ್ತಾರೆ, ನೋಡು, ಯಾಗ ಪೂರ್ತಿ ಆಗಬೇಕಾದ್ರೆ ನರಬಲಿ ಕೊಡಬೇಕು, ಆವಾಗ ಯಾಗ ಪೂರ್ತಿ ಆಗುತ್ತೆ ಅಂತಾರೆ. ಸರಿ, ಮಹಾರಾಜ ಅಂಬರೀಷ ಮಹಾರಾಜ ಆ ಮನುಷ್ಯನನ್ನು ಹುಡ್ಕೊಂಡು ಹೋಗ್ತಾರೆ. ಎಲ್ಲೂ ಅವ್ರಿಗೆ ಸಿಕ್ಕೋದಿಲ್ಲ, ನರಬಲಿಗೋಸ್ಕರ ಯಾರೂ ಸಿಕ್ಕೋದಿಲ್ಲ. ಕೊನೆಗೆ ಸತ್ಯವತಿ ಮತ್ತು ಋಚಿಕರ ಮಹರ್ಷಿಯ ಹತ್ತಿರಕ್ಕೆ ಬರ್ತಾರೆ. ಆ ದಂಪತಿಗಳಿಗೆ 3 ಪುತ್ರರು. ಅಂಬರೀಷ ಅವ್ರನ್ನ ಕೇಳ್ತಾನೆ, ನನಗೆ ಒಬ್ಬ ಮಗನ ಕೊಡಿ, ನನ್ನ ಯಾಗ ಪೂರ್ಣ ಆಗುತ್ತೆ, ಲೋಕಕ್ಷೇಮ ಆಗುತ್ತೆ ಅಂತಾರೆ. ಅದಕ್ಕೆ ಬದಲಾಗಿ ನಿಮಗೆ ನಾನು 1000 ಹಸುಗಳನ್ನು ಕೊಡ್ತೀನಿ, ಅಪರಿಮಿತವಾದಂಥ ನಿಮಗೆ ಧನವನ್ನು ಕೊಡ್ತೀನಿ, ಸುವರ್ಣವನ್ನು ಕೊಡ್ತೀನಿ, ನೀವು ಒಬ್ಬ ಮಗನ ಕೊಡಿ ಅಂತಾರೆ. ಆಗ ಋಚಿಕರು ಹೇಳ್ತಾರೆ, ನನಗೆ ಹಿರಿಯ ಮಗ ಅಂದರೆ ತುಂಬ ಇಷ್ಟ, ನಾನು ಅವನನ್ನು ಕೊಡೋದಿಲ್ಲ ಅಂತಾರೆ. ತಾಯಿ ಸತ್ಯವತಿ ತಕ್ಷಣ ಹೇಳ್ತಾಳೆ, ನನಗೆ ಕಿರಿಯ ಮಗ ತುಂಬ ಇಷ್ಟ, ಅದರಿಂದ ನಾನು ಕಿರಿಯ ಮಗನನ್ನು ಕೊಡೋದಿಲ್ಲ ಅಂತಾರೆ. ಆವಾಗ ಉಳಿದವನು ಮಧ್ಯದ ಮಗ, ಅವನೇ ಶುನಶ್ಶೇಪ. ಅವನು ಹೇಳ್ತಾನೆ, ತಂದೆ ತಾಯಿ ಇಬ್ಬರಿಗೂ ನಾನು ಬೇಡವಾದವನು, ನೀವು ತಂದಿರೋಂಥ ಎಲ್ಲ ಸುವರ್ಣಗಳನ್ನು, ದನಕಾದಕಾರಿ ವಸ್ತುಗಳನ್ನು ಎಲ್ಲದನ್ನು ಅವ್ರಿಗೆ ಕೊಟ್ಬಿಡಿ, ಅವರು ಚೆನ್ನಾಗಿರಲಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತಾನೆ. ಅಂಬರೀಷನಿಗೆ ಬಹಳ ಸಂತೋಷ ಆಗಿಬಿಡುತ್ತೆ. ಶುನಶ್ಶೇಪ ಬಂದು ಕರ್ಕೊಂಡು ಅವ್ರು ಬರ್ತಾ ಇರ್ತಾನೆ. ಮಧ್ಯದಲ್ಲಿ ಸ್ವಲ್ಪ ಆಯಾಸ ಆಗುತ್ತೆ. ಮಾರ್ಗದ ಮಧ್ಯೆ ಸ್ವಲ್ಪ ವಿಶ್ರಾಂತಿ ತಗೊಳ್ತಾನೆ ಅಂಬರೀಷ. ಆ ಸಂದರ್ಭದಲ್ಲಿ ಶುನಶ್ಶೇಪ ಓಡೋಡಿ ಹೋಗಿ ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಅವನಿಗೆ ಹೇಳ್ತಾನೆ, ನೋಡಿ, ನಾನಿಂದ ಒಂದು ಆಪತ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನೀವು ನನಗೆ ರಕ್ಷಣೆ ಕೊಡಬೇಕು ಅಂತ. ವಿಶ್ವಾಮಿತ್ರರು ಎಲ್ಲರಿಗೂ ಎಲ್ಲ ರೀತಿಯ ಸಹಾಯವನ್ನು ಮಾಡುವಂಥ ಮಹರ್ಷಿ ಅವರು. ನಾನು ಮೊನ್ನೆ ಹೇಳಿದೆ, ವಿಶ್ವಾಮಿತ್ರರ ಥರ ಮಹರ್ಷಿ ಬಹಳ ಅಪರೂಪವಾದಂಥವರು ಅಂತ. ಯಾರು ಹೋದರೂ ಇಲ್ಲ ಅಂತ ಹೇಳೋದಿಲ್ಲ. ಅಂತಹ ಮಹರ್ಷಿ ಹೇಳಿದ್ರು, ನೀನೇನು ಯೋಚನೆ ಮಾಡಬೇಡ, ನಾನು ಯಾರಾದರೂ ಒಬ್ಬರು ನನ್ನ ಮಗನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿ ತಮ್ಮ ಮಕ್ಕಳನ್ನು ಕರೀತಾರೆ. ಕರೆದು ಶುನಶ್ಶೇಪ ಬದಲಾಗಿ ನೀವು ಯಾರಾದರೂ ಒಬ್ಬರು ಹೋಗಿ ಅಂತ. ಆಗ ಮಕ್ಕಳೆಲ್ಲ ಹಾಸ್ಯ ಮಾಡ್ತಾರೆ,
ಇದು ನೀವು ಹೀಗೆ ಹೇಳ್ತಾ ಇದ್ದೀರಿ, ನಾವು ಹೋಗೋಕ್ಕಾಗೋದಿಲ್ಲ ಅಂತಾನೆ. ಆವಾಗ ವಿಶ್ವಾಮಿತ್ರ ತಮ್ಮ ಮಕ್ಕಳಿಗೆ ಶಾಪ ಕೊಟ್ಬಿಡ್ತಾನೆ, ನೀವೆಲ್ಲ ನರಮಾಂಸ ಭಕ್ಷಕರಾಗಿದ್ದೀರಿ ಅಂತ. ಆಮೇಲೆ ಶುನಶ್ಶೇಪ ಆಲಂಗಿಸ್ಕೊಂಡು ಮೈ ತಡವಿ ವಿಶ್ವಾಮಿತ್ರ ಹೇಳ್ತಾರೆ, ನೀನು ಧೈರ್ಯವಾಗಿರೋ, ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನು ಯೂಪಸ್ತಂಭಕ್ಕೆ ಕಟ್ಟಿ ನಿನ್ನನ್ನು ಬಲಿ ಕೊಡಬೇಕು ಅಂತಿರುವಾಗ ನನಗೆ 2 ಮಂತ್ರವನ್ನು ಉಪದೇಶ ಮಾಡ್ತೀನಿ. ಆ 2 ಮಂತ್ರವನ್ನು ನೀನು ಉಚ್ಚಾರಣೆ ಮಾಡು, ಆವಾಗ ನಿನಗೇನು ತೊಂದರೆ ಆಗೋದಿಲ್ಲ ಅಂತ ವಿಶ್ವಾಮಿತ್ರ ಹೇಳಿ ಅವನಿಗೆ 2 ಮಂತ್ರವನ್ನು, ಒಂದು ಇಂದ್ರನನ್ನು ಕುರಿತಾದಂಥ ಮಂತ್ರ, ಇನ್ನೊಂದು ಉಪೇಂದ್ರನನ್ನು ಕುರಿತಾದಂಥ ಮಂತ್ರ, 2 ಮಂತ್ರವನ್ನು ಅವನಿಗೆ ಉಪದೇಶ ಮಾಡ್ತಾರೆ. ಅದರಿಂದ ತುಂಬ ಸಂತೋಷ ಆಗಿಬಿಡುತ್ತೆ. ವಿಶ್ವಾಮಿತ್ರರಿಗೆ ನಮಸ್ಕರಿಸ್ತಾನೆ. ಅಲ್ಲಿಂದ ಮತ್ತೆ ಅಂಬರೀಷ ಇರುವಂಥ ಜಾಗಕ್ಕೆ ಬರ್ತಾನೆ. ಅಂಬರೀಷನಿಗೆ ಹೇಳ್ತಾನೆ, ಹೊರಡೋಣ, ತಡ ಆಯಿತು, ನಾವು ಹೋಗೋಣ, ನಿಮ್ಮ ಅಶ್ವಮೇಧ ಯಾಗ ಪೂರ್ಣ ಆಗಬೇಕು, ಅಲ್ಲಿಗೆ ಹೋಗೋಣ ಅಂಥೇಳಿ ಅಲ್ಲಿಗೆ ಹೋಗ್ತಾನೆ. ಶುನಶ್ಶೇಪ ಅವನಿಗೆ ಅಭ್ಯಂಜನ ಸ್ನಾನ ಎಲ್ಲ ಮಾಡಿಸ್ತಾರೆ. ಬಲಿಗೆ ಸೂಕ್ತವಾದಂಥ ಅಲಂಕಾರಗಳನ್ನೆಲ್ಲ ಅವನಿಗೆ ಮಾಡಿ ಯೂಪಸ್ತಂಭಕ್ಕೆ ಅವನನ್ನು ಕಟ್ತಾರೆ. ಕಟ್ಟಿದ ತಕ್ಷಣ ಅವನು ವಿಶ್ವಾಮಿತ್ರರಿಂದ ಉಪದೇಶವಾದಂಥ ಇಂದ್ರ ಉಪೇಂದ್ರ ಈ 2 ಮಂತ್ರಗಳನ್ನು ಅವನು ಜಪಿಸ್ತಾನೆ. ಆಗ ಆ ಯಾಗಶಾಲೆಯಲ್ಲಿ ಇಂದ್ರ ಮತ್ತು ಉಪೇಂದ್ರ ಪ್ರತ್ಯಕ್ಷರಾಗ್ಬಿಡ್ತಾರೆ. ಪ್ರತ್ಯಕ್ಷರಾಗಿ ಈ ಶುನಶ್ಶೇಪ ಅವನನ್ನು ರಕ್ಷಣೆ ಮಾಡಿ ಅಂಬರೀಷನಿಗೆ ಹೇಳ್ತಾನೆ, ನಿನಗೆ ಪೂರ್ಣವಾದಂಥ ಯಜ್ಞ ಫಲವೆಲ್ಲ ಸಿಕ್ಕಲಿ, ಶುನಶ್ಶೇಪನಿಂದ ನಿನಗೆ ಈ ಯಜ್ಞ ಫಲ ಸಿಗ್ತಾ ಇದೆ, ಅವನು ದೀರ್ಘಾಯುಷ್ಯನಾಗಿ ಆರೋಗ್ಯವಂತನಾಗಿರಲಿ ಅಂತ ಇಂದ್ರ ಮತ್ತು ಉಪೇಂದ್ರ ಇಬ್ಬರು ಹೇಳ್ತಾರೆ. ಅದಾದ ನಂತರ ಅತ್ಯಂತ ಸಂತೋಷದಿಂದ ಶುನಶ್ಶೇಪ ತಪಸ್ಸು ಮಾಡಲು ಹೊರಟು ಬಿಡ್ತಾನೆ. ಇವತ್ತಿನ ರಾಮಕಥೆ ಇಲ್ಲಿಗೆ ಮುಗಿಯುತ್ತೆ. ನಾಳೆ ಮತ್ತೆ ರಾಮಕಥೆಯನ್ನು ಕೇಳೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.